ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣಕ್ಕೆ ಆಗಮಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಸನ್ಮಾನಿಸಿ ಅವರೊಂದಿಗೆ ಮಾತುಕತೆ ನಡೆಸಿದ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಈ ಬಗ್ಗೆ ಶಾಸಕ ದೇವೇಂದ್ರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಹೊರತುಪಡಿಸಿದಂತೆ ಬಿವೈ ವಿಜಯೇಂದ್ರ ಅವರು ಕೌಟುಂಬಿಕವಾಗಿ ನನಗೆ ಆತ್ಮೀಯರು. ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದು, ವಿಜಯೇಂದ್ರ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದು, ಶಾಸಕರ ತರಬೇತಿ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಬಹಳ ವಿಶ್ವಾಸದಲ್ಲಿ ಇದ್ವಿ ಎಂದರು. ವಿಜಯೇಂದ್ರ ಉಜ್ಜಯಿನಿ ಪೀಠದ ಸದ್ಭಕ್ತರು. ಅವರು ಉಜ್ಜಯಿನಿ ಪೀಠಕ್ಕೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದು, ನನಗೂ ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನವಿತ್ತು. ಅವರ ಟಿಪಿ ನೋಡಿ ಅವರಿಗೆ ಕರೆ ಮಾಡಿದ್ದೆ. ಹಾಗಾಗಿ ಅವರು ಬಂದಾಗ ಗೌರವಯುತವಾಗಿ ಭೇಟಿ ಮಾಡಿ ಸನ್ಮಾನಿಸಿ ಅವರೊಂದಿಗೆ ಮಾತುಕತೆ ಮಾಡಿದ್ದೇವೆ ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ ಎಂದರು. ಅಷ್ಟೇ ಅಲ್ಲದೆ ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ. ಅವರು ಬಂದ ಮೇಲೆ ಗೌರವಯುತವಾಗಿ ಭೇಟಿ ಮಾಡಿದ್ದೇನೆ ಅಷ್ಟೇ ಎಂದ ಅವರು, ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ, ಹಾಗಾಗಿ ಬಂದವರಿಗೆ ಗೌರವ ಕೊಟ್ಟಿದ್ದೇನೆ ಎಂದರು. ಇಲ್ಲಿ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಉಜ್ಜಯಿನಿ ಸದ್ಭಕ್ತರವರು, ಪಂಚಪೀಠಕ್ಕೆ ಸದ್ಭಕ್ತರವರು. ಅದರಲ್ಲಿ ಉಜ್ಜಯಿನಿಗೆ ಜಗದ್ಗುರುಗಳು ಕರೀತಾರೆ, ನನ್ನ ಯಾವತ್ತೂ ಕರೀತಾರೆ. ಅದಾದಮೇಲೆ ನನಗೆ ರಾಜಕೀಯ ಹೊರತುಪಡಿಸಿ ಕೌಟುಂಬಿಕವಾಗಿ ಭಾಳ ಆತ್ಮೀಯತೆ. ಯಾರು ಅವರು ಮೊದಲೇ ಬಾರಿ ಶಾಸಕರಾದರು, ನಾನು ಮೊದಲೇ ಬಾರಿ ಆದೆ. 3 ದಿನ ಮೊದಲೇ ಬಾರಿ ಶಾಸಕರಿಗೆ 70 ಜನಕ್ಕೆ ಒಂದೇ ಕಡೆ ತರಬೇತಿ ಕೊಡೋಂಥ ಸಂದರ್ಭದಲ್ಲಿ ನಾವು ಅವರು ಭಾಳ ಆತ್ಮೀಯರಾಗಿದ್ವಿ. ಸೊ ಅಲ್ಲಿಂದ ನಮ್ಮ ಸ್ನೇಹ ವಿಶ್ವಾಸ ಭಾಳ ಡೀಪ್ ಆಗಿದೆ, ಭಾಳ ಆತ್ಮೀಯಾಗಿದ್ವಿ. ಬರ್ತಾರಂತ ಗೊತ್ತಾದಮೇಲೆ ಫೋಟೋ ಕಾಲ್ ನೋಡಿ ನಾನು ಕಾಲ್ ಮಾಡಿದೆ, ಬರ್ತೀನಿ ಅಂತ. ಬಂದಾದಮೇಲೆ ಗೌರವವಾಗಿ ಕರ್ಕೊಳ್ಳೋದು, ಜೊತೆಗೆ ಒಬ್ಬರಿಗೊಬ್ಬರಿಗೆ ಪರಸ್ಪರ ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ರಾಜ್ಯಾಧ್ಯಕ್ಷ ಸನ್ಮಾನಿಸೋದು, ಮುಖ್ಯಮಂತ್ರಿಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಅವರ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳವರು. ಹಾಗಾಗಿ ನಾನು ಎಲ್ಲರನ್ನ ಪ್ರೀತಿಸ್ತೀನಿ. ಬಂದಂಥ ಸಂದರ್ಭದಲ್ಲಿ ಗೌರವವಾಗಿ ಕರೆ ಮಾಡಬೇಕಾದ ಕುಶಲೋಪರಿ ಮತ್ತು ಗೌರವ